ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರೀಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಿಪ್ಪ. ಕರ್ನಾಟಕದಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಇದೇ ಲಾಸ್ಟ್ ಅಂತ. ಇನ್ಯಾವತ್ತೂ ಇವ್ರು ಅಧಿಕಾರಕ್ಕೆ ಬರಲ್ಲ ಅಂದ್ರ ಬರಲ್ಲ. ನಾ ಅಲ್ರಿ, ಬ್ರಹ್ಮಾಂಡ ಗುರೂಜಿ ಅವರು ಒಂದು ಖರೇ ಭವಿಷ್ಯ ನುಡಿದ್ ಬಿಟ್ಟಾರ ನೋಡ್ರಿ. ಹಾಸನದಾಗ ಬ್ರಹ್ಮಾಂಡ ಗುರೂಜಿ ಅವರು ಹಾಸನಾಂಬೆಯ ದರ್ಶನ ತಗೊಂಡ ಮ್ಯಾಲ ಸುದ್ದಿಗಾರರ ಜೊತೆ ಮಾತಾಡ್ಕೊಂತ ಇಂಥದೊಂದು ಸುದ್ದಿ ಹೇಳ್ಬಿಟ್ರು. ವರ್ಷ ತೆಗಿತಾ ಇರ್ತಾರೆ, ವರ್ಷ ಮುಚ್ತಾ ಇರ್ತಾರೆ. ಆದ್ರೆ ಈ ವರ್ಷ ಮಾತ್ರ ಸೂಚನೆಯನ್ನ ಕೊಟ್ಟುಬಿಟ್ಟಿದ್ದಾಳೆ. ಮುಂದೆ ಆಗತಕ್ಕಂತ ಉಗ್ರ ಸ್ವರೂಪ ಎಷ್ಟು ಮಟ್ಟಿಗೆ ಅಂದ್ರೆ, ಸಾಧಾರಣವಾಗಿ ಎಲ್ಲ ರಾಜಕೀಯದವರು ವಿಶೇಷವಾಗಿ ಗೊಂದಲಗಳಲ್ಲಿ ಸಿಲುಕ್ತಾರೆ. ಬಹಳಷ್ಟು ಜನ ಒಬ್ರಿಗೊಬ್ರು ಕಿತ್ತಾಡ್ತಾರೆ, ಸ್ಥಾನ ಪಲ್ಲಟಗಳನ್ನ ಮಾಡ್ಕೊಂತಾರೆ. ಇಡೀ ಜಗತ್ತಿನ ಒಂದು ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗೋಸ್ಕರ ಒದ್ದಾಡತಕ್ಕಂಥ ಅವಕಾಶ ಇನ್ನೇನು ನವೆಂಬರ್, ಡಿಸೆಂಬರ್, ಜನವರಿ ಅಂದ್ರೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತೆ ಸೂರ್ಯ ಏನು ಜರಗ್ತಾನೆ ರಾಹು ಜೊತೆಗೆ, ಅದು ಬಹಳ ದೊಡ್ಡ ಗಲಾಟೆಯಲ್ಲಿ ನಡೆಯುತ್ತೆ. ನಂಬರ್ 1. ನಂಬರ್ 2 ಏನು ಅಂದ್ರೆ, ಆ ಕಿತ್ತಾಟ ಹೆಂಗಿರುತ್ತೆ ಅಂದ್ರೆ, ಸ್ಥಾನ ಪಲ್ಟ ಕೂಡ ಆಗ್ಬಿಡ್ಬೋದೇನೋ, ಪಕ್ಷಪಾತ ಭೇದ ಭಾವಗಳು ಆಗ್ಬೋದೇನೋ ಅನ್ನೋ ತರ ಇರುತ್ತೆ. ಕೇಂದ್ರದಲ್ಲಿ 75 ವರ್ಷ ತುಂಬಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಸ್ವಾಗತ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಕ್ಕಂಥದ್ದು, ದೇಶದ ಹಿತ ವಚನ ಪರಿಪೂರ್ಣವಾಗಿ ರಕ್ಷಾ ಕವಚವಾಗಿ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ನಂತರ ಯಾರಪ್ಪ ಅಂತಕ್ಕಂಥ ಅವಕಾಶ ಕೂಡ ನಡೆದೋಗುತ್ತೆ. ಅವಾಗ ಈ ರಾಜಕೀಯದ ಬಗ್ಗೆ ಭವಿಷ್ಯ ಹೇಳಾರಂತ ನೋಡ್ರಪ್ಪ. ಕರ್ನಾಟಕ ರಾಜ್ಯದಾಗ ಇನ್ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುದಿಲ್ಲ, ಅವ್ರದಿದು ಲಾಸ್ಟ್ ಅಂತ ಹೇಳ್ಬಿಟ್ಟಾರಂತ ನೋಡ್ರಿ. ಹಂಗೆ ಕೇಂದ್ರದಾಗ ಒಬ್ಬ ಸನ್ಯಾಸಿ ಪ್ರಧಾನಮಂತ್ರಿ ಆಗ್ತಾರ, ಇಲ್ಲಂದ್ರ ಈ ಶನಿ ಕಾಟ ಜಾಸ್ತಿ ಆಗ್ತದಂತನೂ ಹೇಳ್ಯಾರಂತ. ಶನಿ ಯಾರು ಅಂತ ನಾನ್ ನಿಮಗೇನು ಬಿಡಿಸಿ ಹೇಳ್ಬೇಕಾಗಿಲ್ಲ ಬಿಡ್ರಿ, ನಿಮಗ ಅರ್ಥ ಆಗ್ತೈತೆ ಅಂತ ಅನ್ಕೊಂಡಿ. ಏನರೇ ಆಗ್ಲಿ, ಈ ಬ್ರಹ್ಮಾಂಡ ಗುರುಜಿ ಅವ್ರು ಹೇಳಿದ ಭವಿಷ್ಯದಾಗ ಖರೆ ಅನ್ಸಿದ್ದು ಇದೇ ನೋಡ್ರಪ್ಪ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಪಾಪ್ರಿ ಪಾಪ, ನನಗಂತೂ ಡಿ.ಕೆ. ಶಿವಕುಮಾರ್ ಅವ್ರನ್ನ ನೋಡಿದ್ರೆ ಬಹಳ ಹಳಾಗ್ತದ. ಇಷ್ಟು ದಿನ ಏನೋ CM ಆಗ್ಬೇಕಂತ ಕನಸು ಕಂಡಿದ್ದು, ಏನೇನೋ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರಪ್ಪ. ಪಾಪ, ನಾ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅಂತ ತಮಗ ಕ್ಲೋಸ್ ಇದ್ರಲ್ಲ ಅವರೆಲ್ಲಾರ ಜೊತೆ ಹೇಳ್ಕೊಂಡಿದ್ರಂತ. ಪಾಪ, ಯಾವಾಗ ಮಾತಾಡ್ಬೇಕು ಅನ್ಕೊಂಡಿದ್ರು ಏನೋ. ಕಷ್ಟಪಟ್ಟು ಪಾರ್ಟಿ ಬೆಳೆಸಿರೋ 40 ವರ್ಷದಿಂದ ನೀವು CM ಆಗ್ಬೇಕಲ್ವಾ ಸರ್? ನ್ಯಾಯವಾಗಿ ಹತ್ರ ಬಂದಿದ್ಯಾ? ನೀವು CM ಆಗ್ಬೇಕಲ್ವಾ ಸರ್? ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿ ಬೆಳೆಸಿರೋ 40 ವರ್ಷದಿಂದ ನೀವು CM ಆಗ್ಬೇಕಲ್ವಾ ಸರ್? ನ್ಯಾಯವಾಗಿ ಹತ್ರ ಬಂದಿದ್ಯಾ? ಓಹೋ, ಹಂಗಾದ್ರ ಒಂದು ಫೈಟಿಂಗರೇ ಇರ್ತೈತಿ. ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟು ಕೊಡೋರಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರ ಸುದ್ದಿ ಎಲ್ಲಾ ಕಡೆ ಹರಿದಾಡಿದ್ದೇ ತಡ ಬಂಡೆ ಮೆತ್ತಗಾಗ್ಬಿಡುದ. ಇದು ಸಿದ್ದರಾಮಯ್ಯ ಅವರ ಮೇಲಿನ ಅಂಜಿಕಿನೋ ಅಥವಾ ಹೈಕಮಾಂಡ್ ಮೇಲಿನ ಭಕ್ತಿ ಅಂಜಿಕಿನೋ ಗೊತ್ತಿಲ್ಲ ನೋಡ್ರಪ್ಪ. ಡಿ.ಕೆ. ಸಾಹೇಬ್ರು ಕಂಪ್ಲೀಟ್ ಉಲ್ಟಾ ಹೊಡೆದ್ ಬಿಟ್ಟಾರ. ಇದು ಒಂದು ಟ್ವೀಟ್ ನೋಡಿದ್ರ ನಿಮಗೆ ಅರ್ಥ ಆಗ್ತದಂತೀನಿ. ಏನಂತ ಟ್ವೀಟ್ ಮಾಡ್ಯಾರ ಹೇಳ್ತೀನಿ ಕೇಳ್ರಿ. CM ಆಗುವ ಕಾಲ ಹತ್ತಿರ ಬಂದಿದೆ ಎಂದು ನಾನು ಹೇಳಿಲ್ಲ. ಸಾರ್ವಜನಿಕ ಭೇಟಿಯ ಸಂದರ್ಭದಲ್ಲಿ ಕೆಲವರು ಕೇಳಿದ ಪ್ರಶ್ನೆಯನ್ನ ಕೆಲವು ಮಾಧ್ಯಮಗಳು ತಿರುಚಿ ವರದಿ ಮಾಡಿ ವಿವಾದ ಸೃಷ್ಟಿಸುತ್ತಿರುವುದು ಬೇಸರ ತಂದಿದೆ. ನನಗೆ ನನ್ನ ಗುರಿ ಚೆನ್ನಾಗಿ ಗೊತ್ತಿದೆ. ನನಗೆ ಯಾವ ಆತುರವೂ ಇಲ್ಲ, ಈ ರೀತಿ ಹೇಳುವ ಅವಶ್ಯಕತೆಯೂ ಇಲ್ಲ. ನಾನು ಯಾವುದೇ ಹುದ್ದೆಗಾಗಿ ಆತುರದಲ್ಲಿಲ್ಲ. ರಾಜ್ಯದ ಜನರ ಸೇವೆ ಮತ್ತು ಬೆಂಗಳೂರು ನಾಗರಿಕರಿಗೆ ಉತ್ತಮ ಆಡಳಿತ ಕೊಡುವುದೇ ನನ್ನ ಉದ್ದೇಶ. ನಾನು ಸಾರ್ವಜನಿಕರ ಸೇವೆಗಾಗಿಯೇ ಹಗಲು ರಾತ್ರಿ ಶ್ರಮಿಸುತ್ತಿದ್ದೇನೆ. ಸತ್ಯವನ್ನು ತಿರುಚಿ ದಾರಿ ತಪ್ಪಿಸುವ ವರದಿಗಳಿಂದ ದೂರವಿರುವಂತೆ ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ ಅಂತ ಟ್ವೀಟ್ ಮಾಡ್ಯಾರ. ಅವ್ರು ಹೇಳಿದ್ದೆಲ್ಲ ಸರಿ ಅದ ರೀ, ಖರೆ ಅದ, ಸಾರ್ವಜನಿಕರ ಸೇವೆ ಮಾಡ್ಬೇಕು. ಆದ್ರೆ ಯಾವುದೇ ಹುದ್ದೆ ಅಧಿಕಾರ ಏನೂ ಆಸೆ ಆತುರ ಇಲ್ಲ ಅಂತ ಅಂದ್ಬಿಟ್ರಲ್ಲ. ಆಯ್ತು ಬಿಡ್ರಪ್ಪ, ಆಯ್ತು ಬಿಡ್ರಿ, ನಿಮಗೆ ಇಷ್ಟ ಇಲ್ಲ ಅಂತಂದ ಮೇಲೆ ನಾವ್ ಏನ್ ಹೇಳಲಿಕ್ಕೆ ಆಗ್ತದೆ ಹೇಳ್ರಿ. ಆದ್ರೂ ಒಂದು ತಿಳ್ಕೊರಿ, ಈಗೇನೋ ನಿಮ್ಮ ಕಾಂಗ್ರೆಸ್ ಅಧಿಕಾರದಾಗ ಐತಿ, CM ಆಗ್ಲಿಕ್ಕೆ ಇನ್ನ ಅವಕಾಶ ಐತಿ. ಕೇಳಿಲ್ಲ ನೀವು ಗುರುಜಿ ಭವಿಷ್ಯನ? ಕೇಳಿದ್ರಿಲ್ಲ? ಮುಂದ್ ಕಾಂಗ್ರೆಸ್ಸಿಗೆ ಬಹುಮತನೇ ಬಂದಿಲ್ಲ ಅಂತಂದ್ರೆ ಹೆಂಗಂತ CM ಹೆಂಗಾಗ್ಲಿಕ್ಕೆ ಆಗ್ತದ? ಸ್ವಲ್ಪ ಯೋಚನೆ ಮಾಡ್ರಿ. ಸದ್ಯದ ಪರಿಸ್ಥಿತಿದಾಗಂತೂ ನಿಮ್ಮ ಕಾಂಗ್ರೆಸ್ಸಿಗೆ ಓಟ್ ಬೀಳುವುದೇ ಬಹಳ ಹೈರಾಣದ.
ಈ ಗಾಳಿ ಬಂದಾಗ ತೂರ್ಕೋಬೇಕು ಅಂತಾರಲ್ಲ, ಅದು ಚಲೋ ಅಂತ ಅನಿಸ್ತದ ನೋಡ್ರಿ. ಈಗ ಐತಿ ಅಧಿಕಾರ, ಈಗೇ CM ಆದ್ರ ಚಲೋ ಅದ, ಇಲ್ಲಂದ್ರೆ ಹಿಂಗೆ ಕಡೀ ತನಕ ಇರ್ಬೇಕಾಗ್ತದ ಅಷ್ಟೇ. ಆಮೇಲೆ ಕತಿ ವೆಂಕಟರಮಣ ಗೋವಿಂದ ಗೋವಿಂದ ಅನ್ಬೇಕಾಗ್ತದ. ಆದ್ರೂ DK ಸಾಹೇಬ್ರೆ, ನಿಮ್ಮ ಮ್ಯಾಲ ಒಂದು ನಂಬಿಕೆ ಇತ್ರಿ. ಏನೋ ಬಿಸ್ನೆಸ್ ಮೈಂಡೆಡ್ ಅದಿರಿ, ಬಹಳ ಹುಷಾರದಿರಿ, ಜಾಣ್ರದಿರಿ, ನೀವು ಬೆಂಗಳೂರನ್ನ ಹೈಟೆಕ್ ಮಾಡ್ಬಿಡ್ತೀರಿ, ಎಲ್ಲ ಭಾರಿ ಚಂದ ಆಗ್ತದಂತ ತಿಳ್ಕೊಂಡಿದ್ದೇನ. ಆದ್ರೆ ನೀವು ನೋಡಿದ್ರ ಇಲ್ಲಿನ ರೋಡಿನ ಗುಂಡಿನೇ ಮುಚ್ಚುವಂತ ಲಕ್ಷಣಗಳು ಕಾಣಲಾಗ್ಯಾವ. ಇನ್ನ ಟ್ರಾಫಿಕ್ ಬಗ್ಗೆ ಕೇಳಿದ್ರ ಲಂಡನ್ ಅಮೆರಿಕಾ ಅಂತ ಕತಿ ಬೇರೆ ಹೊಡಿತೀರಿ. Address these issues, how to sort out the traffic problem, because even in London 3 hours they have to travel if they doesn't go to the public transport. If they are in the car, 3 hours. Even in Delhi, 1.5 hours from the airport to the parliament, you need 1.5 hours to travel. But Bangalore is making more noise than Mumbai, Chennai, Hyderabad, and whatever they sell, because we are very free to all the friends, and our social media is speaking up. DK ಸಾಹೇಬ್ರೆ, ಈ ಲಂಡನ್ ಅಮೆರಿಕ ಚಿಂತಿ ಬ್ಯಾಡ್ರಪ್ಪ ನಿಮ್ಗ. ಅವ್ರು ಹೆಂಗ್ರೆ ಬದುಕೊಂಡು ಹೋಗ್ಲಿ ಬಿಡ್ರಿ. ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡ್ರಲ್ಲ, ಅದನ್ನ ಸರಿ ಮಾಡ್ರಲ್ಲ. ಇನ್ನು ದೇಶದ ಬಗ್ಗೆ ಅಂತೂ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಾಗೈತಿ. ನಾವು ಎಷ್ಟು ಸಲ ಹೇಳಿದ್ರು ಕೇಳಲಿಕ್ಕತ್ತಿರ್ಲಿಲ್ಲಲ್ಲ. ಈಗ ನೋಡ್ರಪ್ಪ, ಮೋಟಾ ಭಾಯ್ ಅಮಿತ್ ಶಾ ಅವರೇ ಒಂದು ಶಾಕಿಂಗ್ ರಿಪೋರ್ಟ್ ಕೊಟ್ಬಿಟ್ಟಾರ. 51 की जनगणना में हिंदू 84% थे और मुस्लिम समाज की आबादी 9.8% थी. 71 में 82% हुए हिंदू और मुस्लिम समाज की आबादी 11%. 91 में 81% हुए हम और मुस्लिम समाज की आबादी 12.12% हुई. और 11 में 79% हुए और मुस्लिमों की संख्या 14.2% हुई. इसमें ऐसे संशय में मत रहिएगा, क्योंकि मैं क्यों 2 ही धर्म की आबादी बोल रहा हूं, क्योंकि मैं घुसपैठ की बात करना चाहता हूं, इसलिए इसकी बात. और इसके रेफरेंस में बाद में मैं बताऊंगा, हमारा विभाजन भी है. अगर देश का विभाजन न हुआ होता तो धर्म के आधार पर जनगणना करने की कभी जरूरत ही नहीं पड़ती. परंतु देश का विभाजन चूंकि धर्म के आधार पर हुआ है, तो इसीलिए शायद कांग्रेस के नेताओं ने 51 की जनगणना से धर्म को पूछना मुनासिब समझा होगा. तो एक प्रकार से बहुत सारी गिरावट हुई है. मुस्लिम आबादी की बढ़ोतरी 24.6% के दर से हुई है और हिंदू आबादी 4.5% कमी हुई है. अब मैं इसलिए बताता हूं कि ये फर्टिलिटी रेट के कारण नहीं हुआ है, ये घुसपैठ के कारण हुआ है. ಕೇಳಿಸ್ಕೊಂಡ್ರೆ 1951 ಹಿಂದೂಗಳಿದ್ದು 84%, ಮುಸ್ಲಿಮರಿದ್ದು 9.8%, 71 ಹಿಂದೂಗಳು 87% ಅಂದ್ರೆ ಮುಸ್ಲಿಮರು 11%, 91 ಹಿಂದೂಗಳು 81% ಆದ್ರೆ ಮುಸ್ಲಿಮರು 12%, 2011 ಹಿಂದೂಗಳು 79 ಅಂದ್ರೆ ಮುಸ್ಲಿಮರು 14% ಅತ್ತ. ನೋಡ್ರಿ, 1947 ಹಿಂದೂಗಳ ಶೇರ್ ಎಷ್ಟು ಕಡಿಮೆ ಆಗ್ಲಿಕ್ಕತ್ತದ. 4.5% ಶೇರ್ ಆ ಕಡೆ ಕಡಿಮೆ ಆಗ್ಯದ, ಈ ಕಡೆ ಮುಸ್ಲಿಮರ ಸಂಖ್ಯೆ 4.5% ಹೆಚ್ಚಾಗ್ಯದ. ಈ ಲೆಕ್ಕ ಹಿಂಗ ಮುಂದುವರಿತು ಅಂತ ತಿಳ್ಕೋರಿ. 2050 ಹೊತ್ತಿಗೆ ಅವ್ರದ್ದು ಸಂಖ್ಯೆ 50% ಆದ್ರೂ ಏನ್ ಆಶ್ಚರ್ಯ ಇಲ್ಲ. ಯೋಚನೆ ಮಾಡ್ರಿ. ಈಗರೆ ನಮ್ಮಲ್ಲಿ ನೋಡ್ರಿ ಹೆಂಗದಂದ್ರ, ಹೆಣ್ಮಕ್ಳು ವಯಸ್ಸು 30 ಆದ್ರೆ ಲಗ್ನ ಬೇಡ, ಇನ್ನ ಏನ್ ಅರ್ಜೆಂಟ್ ಇಲ್ಲ ಅಂತಾರ. ಲಗ್ನ ಆಗಿ 5 ವರ್ಷ ಆದ್ರೂ ಮಕ್ಕಳು ಬೇಡ ಅನ್ಕ ಇನ್ನ ಆರಾಮ್ ಇರ್ತೀವ ಅಂತಾರ. ಒಂದ್ ಮಗು ಆದ್ರೆ ಸಾಕ್ ಬಿಡ್ರ, ಒಬ್ರಿಗೆ ನೋಡ್ಕೊಳ್ಳೋದ್ ರಗಡ ಆಗ್ತದ ಅಂತಾರ. ಅದೇ ಅವ್ರಲ್ಲಿ ನೋಡ್ರಿ, 18ಕ್ಕೆ ಬರಬ್ಬರ ಮದ್ವೆ ಆಗ್ತಾರ, 19 ಕರೆಕ್ಟ್ ಒಂದು ಮಗು ಹುಡ್ತದ. ಆ ಮಗು ಬೆಳೆದು ಲಗ್ನಕ್ಕೆ ಬರೋ ತನಕ ಹಂಗ ತಂಗಿಯಂದ್ರು ತಮ್ಮಂದ್ರು ಹಂಗ ಬರ್ಕೋತಾ ಇರ್ತಾರ, ಹುಟ್ಕೋತಾ ಇರ್ತಾರ. ಜನಸಂಖ್ಯೆ ಜಾಸ್ತಿ ಆಗ್ಲಾರ್ದ ಇನ್ನೇನ್ ಆಗ್ತದ ಹೇಳ್ರಿ. ಅದ್ರ ಬಗ್ಗೆ ಶಾದಿ ಭಾಗ್ಯ ಅಂತ ಇನ್ನೊಂದು ಭಾಗ್ಯ ಅಂತ ಎಲ್ಲ ಸೇರ್ ಹೋಗ್ಬಿಟ್ಟೈತಪ್ಪ. ಸರಿ ಆಯ್ತು ಬಿಡ್ರಿ. ಅದಕ್ಕಾಗಿನೇ ಮೋಟಾ ಭಾಯ್ ಒಂದಿಷ್ಟು ಪ್ಲಾನಿಂಗ್ ಮಾಡ್ಲಿಕ್ಕತ್ತಾರ. ಈ ಬಾಂಗ್ಲಾ ಮತ್ತು ಪಾಕಿಸ್ತಾನದಾಗ ಹಿಂಸೆಗೊಳಗಾಗಿರುವಂತ ಹಿಂದೂಗಳನ್ನ ಭಾರತದಾಗ ಸೇರಿಸ್ಕೊಳ್ಳಕ್ ಹೊಂಟಾರ ನೋಡ್ರಿ. विभाजन के परिप्रेक्ष्य में जिनके साथ वहां अन्याय हुआ है वो यहाँ आए, स्वागत है. मैं इस देश के गृह मंत्री नाते कहता हूं, जितना मेरा अधिकार इस देश की मिट्टी पर है, इतना ही पाकिस्तान बांग्लादेश के हिंदुओं का अधिकार इस देश की मिट्टी पर. ಅಷ್ಟೇ ಅಲ್ಲದೆ ನುಸುಳುಕೋರರ ವಿಷಯದಾಗ ಮಮತಾ ದೀದಿಗೆ ಮಸ್ತ್ ಸರಿಯಾಗಿ ಕ್ಲಾಸ್ ತಗೊಂಡಾರ. तृणमूल कांग्रेस और कांग्रेस की सांसद मुझ पर आरोप करते हैं कि चलो पहले जो हुआ वो हुआ, अभी हो रही है या नहीं हो रही. मैंने कहा अभी भी हो रही है. तो उन्होंने कहा तो जिम्मेदारी किसकी है, बीएसएफ किसकी है? आपकी जिम्मेदारी है. देखो मेरी जिम्मेदारी है भाई, मगर एक बार देश की सीमा देख कर आओ.
सिर्फ बांग्लादेश के सीमा पर कई सारे झरने, महासागर जैसी नदियां, कई सारा जंगल का एरिया, कई सारी पहाड़ी चोटियां है जहां बॉर्डर नहीं बनी है और वहां से घुसपैठ कोई नहीं रोक सकता है। वहां से घुसपैठ होती है, पकड़ते भी हैं, रोकते भी हैं, गोलियां भी चलती है, परंतु जिस प्रकार की टोपोग्राफी है, जिस प्रकार की भौगोलिक सीमा है, इसमें ये थोड़ा कठिन है। मगर मैंने बोला मैं अब आपको पूछना चाहता हूं, घुसपैठ कर कर वो कहां जाता है? तो स्वाभाविक है पहले जिले में जाता है। तो गांव में कोई भी आदमी आएगा, पटवारी को मालूम पड़ेगा या नहीं पड़ेगा? भाई बताओ, पटवारी को मालूम पड़ता है या नहीं पड़ता है? एक भी पश्चिम बंगाल के पटवारी ने थाने में फरियाद लिखाई हो तो मुझे बताओ आप। एक भी पुलिस स्टेशन में फरियाद हुई है तो बताओ। आधार कौन बनाता है? वो जिले की कलेक्टर ऑफिस बनाती है और आधार पर सारी चीजें होती हैं। तो घुसपैठ इस तरह की विकट सीमाओं में अकेला केंद्र नहीं रोक सकता। केंद्र की जिम्मेदारी है, केंद्र ने बड़ी बाढ़ भी लगाई है, मगर ऐसा भौगोलिक क्षेत्र जहां बाढ़ लगाना ही असंभव है, बाढ़ को पानी बहाकर ले जाएगा, इतने कठोर पत्थर है जहां ड्रिलिंग भी नहीं हो सकती। तो वहां से जो घुसपैठ होती है उसको प्रश्रय कौन देता है? वहां की राज्य सरकारें देती है। प्रश्रय क्यों देते हैं, आश्रय क्यों देते हैं? क्योंकि कुछ पार्टियों ने उसमें वोट बैंक देखना शुरू कर दिया है, इसलिए वहां आश्रय मिलता है। कोई व्यक्ति अवैध रूप से घुसकर देश में आता है और आपका जिले का तंत्र उसको आइडेंटिफाई नहीं करता है, तो कैसे रोक सकता है कोई इसको? हमारे यहां भी सीमा है, गुजरात में भी सीमा है, राजस्थान में भी सीमा है। क्यों घुसपैठ नहीं होती है भाई? क्यों नहीं होती है? वहीं पर भी बॉर्डर है, वहीं पर भी बाढ़ लगाई है, वहां पर भी ऐसा भी है। ये अंतर है। ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.